ನಿಫ್ಟಿ ಇವತ್ತು 26,000 ಮೇಲೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇಲ್ಲಿಗೆ ನಿಫ್ಟಿ ಇನ್ನೊಂದು ಆಲ್ ಟೈಮ್ ಹೈ ಅನ್ನ ಇವತ್ತು ಮಾಡಿದ ಹಾಗಾಯ್ತು. ಇಲ್ಲಿಯವರೆಗೆ ಯಾವತ್ತೂ ಕೂಡ ನಿಫ್ಟಿ 26,000 ಲೆವೆಲ್ಸ್ ಅನ್ನ ರೀಚ್ ಆಗಿರಲಿಲ್ಲ. ಇವತ್ತು ಆ ಲೆವೆಲ್ ಅನ್ನ ರೀಚ್ ಆಯಿತು. ಆ ಲೆವೆಲ್ ಅನ್ನ ದಾಟಿ ಬಿಟ್ಟು 26,500ಕ್ಕೆ ಬಂದು ನಿಂತಿದೆ. ಇಂತಹ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ? ಈಗೊಂದು ಮಾರ್ಕೆಟ್ ಕ್ರಾಶ್ ಬರುತ್ತಾ? ಹೀಗೆ ಮಾರ್ಕೆಟ್ ಕ್ರಾಶ್ ಬಂದ್ರೆ ಎಲ್ಲಿಗೆ ಮಾರ್ಕೆಟ್ ಹೋಗಿ ನಿಲ್ಲಬಹುದು? ಇಂತಹ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡದೆ ದುಡ್ಡನ್ನ ಬೇರೆ ಕಡೆಯಲ್ಲಿ ಇಟ್ಟುಕೊಂಡು ಒಂದು ಕ್ರಾಶ್ ಬಂದಾಗ ಇನ್ವೆಸ್ಟ್ ಮಾಡುವುದು ಸರಿಯಾದಂತಹ ಅಪ್ರೋಚ್? ಏನು ಮಾಡಬೇಕು ಇನ್ವೆಸ್ಟರ್ಸ್? ಇಂತಹ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಇರಬಹುದು. ಇಂತಹ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಇದ್ದಾಗ ಅದನ್ನ ಹ್ಯಾಂಡಲ್ ಮಾಡೋದು ಹೇಗೆ? ನಿಫ್ಟಿಯಲ್ಲಿ ಇಂತಹ ಲೆವೆಲ್ಸ್ ಅನ್ನ ರೀಚ್ ಆಗಿದ್ದಾಗ ನಾವು ಏನು ಮಾಡಬೇಕು? ಇದು ನಿಫ್ಟಿಯಲ್ಲಿ ಬಂದಿರುವಂತಹ ಒಂದು ಬಬಲ್ ಆಗಿರಬಹುದಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳು ನಿಮ್ಮ ಹತ್ರ ಇರಬಹುದು. ಇದಕ್ಕೆ ಇವತ್ತು ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ನಿಫ್ಟಿ 26,000 ಲೆವೆಲ್ಗೆ ಹೋಗೋದಕ್ಕೆ ಕಾರಣ ಏನು ಅನ್ನೋದನ್ನ ಸ್ವಲ್ಪ ಹಿಂದೆ ಹೋಗಿ ಆಲೋಚನೆ ಮಾಡಿದ್ರೆ ಎಲ್ಲದಕ್ಕೂ ಡ್ರೈವಿಂಗ್ ಫ್ಯಾಕ್ಟರ್ ಅಂತ ಕಾಣ್ತಾ ಇರುವಂತಹದ್ದು ಅಮೆರಿಕಾದಲ್ಲಿ ನಡೆದಂತಹ ರೇಟ್ ಕಟ್ಗಳು. 0.5% ಫೆಡರಲ್ ರೇಟ್ ಕಟ್ ಅನ್ನ ಅವರು ಅನೌನ್ಸ್ ಮಾಡಿದ್ರು. ಹೀಗೆ ರೇಟ್ ಕಟ್ ಅನೌನ್ಸ್ ಮಾಡಿದ ಕೂಡಲೇ ಹೊರಗಡೆ ನಡೆಸುವಂತಹ ಇನ್ವೆಸ್ಟ್ಮೆಂಟ್ಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಇನ್ ಎಮರ್ಜಿಂಗ್ ಎಕನಾಮೀಸ್ ಅಂಡ್ ಇನ್ವೆಸ್ಟ್ಮೆಂಟ್ಸ್ ಇನ್ ಅದರ್ ಕರೆನ್ಸೀಸ್ ಅಥವಾ ಅದರ್ ಮಾರ್ಕೆಟ್ಸ್ ಬಿಕಮ್ಸ್ ವೆರಿ ಇಂಟ್ರೆಸ್ಟಿಂಗ್ ಇನ್ US. ಅಮೆರಿಕಾದಲ್ಲಿ ರೇಟ್ ಕಟ್ ಯಾವಾಗ ಆಗುತ್ತೋ ಬೇರೆ ದೇಶಗಳ ಮೇಲೆ ಅಥವಾ ಇಕ್ವಿಟಿ ಇನ್ಸ್ಟ್ರೂಮೆಂಟ್ಗಳ ಮೇಲೆ ನಡೆಸುವಂತಹ ಇನ್ವೆಸ್ಟ್ಮೆಂಟ್ ಅಟ್ರಾಕ್ಟಿವ್ ಆಗಿಕೊಂಡು ಹೋಗುತ್ತೆ. ಹೇಗಿದು ಅಂತ ಹೇಳುವುದು ದೊಡ್ಡ ವಿಷಯ, ದೊಡ್ಡ ಟಾಪಿಕ್, ವಿಲ್ ನಾಟ್ ಕವರ್ ಇಟ್ ಟುಡೇ. ಹಾಗಾಗಿ ಯಾವಾಗ US ಇಕ್ವಿಟಿ ಮಾರ್ಕೆಟ್ನಲ್ಲಿ ಫೆಡ್ ರೇಟ್ ಕಟ್ನ ಒಂದು ಪಾಸಿಟಿವಿಟಿ ಸಿಕ್ಕಿತೋ US ಮಾರ್ಕೆಟ್ಗಳು ಮೇಲೆ ಹೋಗುವುದಕ್ಕೆ ಶುರುವಾಯಿತು. ಭಾರತದ ಮಾರ್ಕೆಟ್ಸ್ ವೇರ್ ಎನಿವೇ ಬುಲ್ಲಿಶ್ ಇದ್ದಂತಹ ಮಾರ್ಕೆಟ್ಗೆ ಒಂದು ಹೊಸ ಡೋಸೇಜ್ ಆಫ್ ಬುಲ್ಲಿಶ್ನೆಸ್ ಸಿಕ್ಕಿತು. ನಿಫ್ಟಿ 26,000 ಕ್ರಾಸ್ ಮಾಡಿತು. ಹೀಗೆ ಕ್ರಾಸ್ ಮಾಡಿದಂತಹ ನಿಫ್ಟಿಯಲ್ಲಿ ನಾನು ಇವತ್ತು 3 ಗಂಟೆಗೋ 2:30 ಏನೋ ಒಂದು ಪೋಸ್ಟ್ ಹಾಕಿದ್ದೆ. ಏನಂದ್ರೆ ಬುಲ್ಗಳು ಮತ್ತು ಬೇರ್ಗಳ ಮಧ್ಯದಲ್ಲಿ ಇಂಡೆಕ್ಸ್ ಮ್ಯಾನಿಪ್ಯುಲೇಷನ್ ಒಂದು ದೊಡ್ಡ ಟಗ್ ಆಫ್ ವಾರ್ ನಡೀತಿದೆ ಅಂತ. ಇನ್ಫ್ಯಾಕ್ಟ್ 2:30ರಿಂದ 2:40 ನಿಫ್ಟಿಯಲ್ಲಿ ಒಂದು ಬುಲ್ಲಿಶ್ ಇಂಡಿಕೇಶನ್ ಇರಲಿಲ್ಲ. ಅದು 25,920 930 ಲೆವೆಲಿನಲ್ಲಿಯೇ ಆಟಾಡಿಕೊಂಡಿತ್ತು. ಯಾವಾಗ HDFC ಬ್ಯಾಂಕ್ ಸ್ವಲ್ಪ ಮೇಲೆ ಹೋಗ್ತಿತ್ತೋ ಅಲ್ಲಿ ಶಾರ್ಟಿಂಗ್ ನಡೀತಿತ್ತು. ರಿಲಯನ್ಸ್ ಯಾವಾಗ ಮೇಲೆ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಿತ್ತು ಆಗ ಅಲ್ಲಿ ಶಾರ್ಟ್ ಆಗ್ತಾ ಇತ್ತು. ಇಂಡೆಕ್ಸ್ ಮ್ಯಾನಿಪ್ಯುಲೇಷನ್ ಅಂತ ಹೇಳುವಂತಹ ಇದನ್ನೇ 26,000 ನಲ್ಲಿದ್ದಂತಹ ಕಾಲ್ ರೈಟರ್ಗಳು ಮಾರ್ಕೆಟ್ ಅನ್ನ ಕೆಳಗಿಳಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರು. ಈ ಕಡೆಯಿಂದ ಪುಟ್ ರೈಟರ್ಸ್ ಅದನ್ನ ಮೇಲೆ ತಗೊಂಡು ಹೋಗೋಕೆ ಪ್ರಯತ್ನವನ್ನ ಪಡ್ತಾ ಇದ್ರು. ಬಟ್ ಮಾರ್ಕೆಟ್ ವಾಸ್ ದೇರ್. ಆದ್ರೆ ಇದ್ದಕ್ಕಿದ್ದ ಹಾಗೆ 2:30 ನಂತರ ಮಾರ್ಕೆಟ್ ಮೇಲ್ ಹೋಗೋದು ಶುರುವಾಯಿತು. 26,028, 29 ಹತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ಕನ್ಸಾಲಿಡೇಷನ್ ಬಂದು 26,000 ಮೇಲೆ ಕ್ಲೋಸಿಂಗ್ ಅನ್ನ ಕೊಡ್ತು. ನನ್ನ ಇನಿಷಿಯಲ್ ಥಾಟ್ ಪ್ರಾಸೆಸ್ ಇದ್ದಿದ್ದು FIIಗಳು ನೆಟ್ ಬೈಯರ್ಸ್ ಮೋಸ್ಟ್ಲಿ ಇವತ್ತು ಅವರು ತುಂಬಾ ದುಡ್ಡನ್ನು ಮಾರ್ಕೆಟ್ಗೆ ಹಾಕಿರ್ಬೇಕು ಅಂತ ಯೋಚನೆ ಮಾಡಿದ್ದೆ. ಬಟ್ ಇವತ್ತು FII ಡೇಟಾ ನೋಡಿದ್ರೆ ಅಥವಾ ಇನ್ಸ್ಟಿಟ್ಯೂಷನಲ್ ಡೇಟಾ ನೋಡಿದ್ರೆ FIIs ಆರ್ ನೆಟ್ ಸೆಲ್ಲರ್ಸ್. ಅವರು ಸೆಲ್ ಮಾಡಿದ್ದಾರೆ. 800 ಕೋಟಿ ಆಸ್ಪಾಸ್ನಲ್ಲೇನೋ ಅವ್ರ ಸೆಲ್ಲಿಂಗ್ ಇದೆ ಅವರದ್ದು. DIIs ಆರ್ ನೆಟ್ ಬೈಯರ್ಸ್. 1,800 ಕೋಟಿಯಷ್ಟು ಬೈಯಿಂಗ್ ಅನ್ನು DIIs ಮಾಡಿದ್ದಾರೆ. ಓವರ್ ಆಲ್ ನೆಟ್ ಟು ನೆಟ್ 800ರಿಂದ 900 ಕೋಟಿಯ ಬೈಯಿಂಗ್ ಇನ್ಸ್ಟಿಟ್ಯೂಷನ್ಗಳ ಕಡೆಯಿಂದ ಆಗಿದೆ. ಐ ಮೇ ಬಿ ರಾಂಗ್ ವಿತ್ ದ ನಂಬರ್ಸ್, ಡೋಂಟ್ ಗೋ ಬೈ ದ ಫೇಸ್ ವ್ಯಾಲ್ಯೂ ಆಫ್ ನಂಬರ್ಸ್. ಆದರೆ DIIs ಆರ್ ಇನ್ವೆಸ್ಟಿಂಗ್ ಹಿಯರ್ ಅಂತ ಆಯ್ತು. ಈಗ ನಿಮಗೆ ಬರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾನೀಗ ಇನ್ವೆಸ್ಟ್ ಮಾಡಬೇಕಾ ಬಿಡಬೇಕಾ? ನೀವು ನ್ಯೂಸ್ ಅಲ್ಲಿ ಹೋಗಿ ನೋಡಿದ್ರೆ ಅಥವಾ ಯಾರಾದ್ರೂ ಟೆಕ್ನಿಕಲ್ ಅನಲಿಸ್ಟ್ಗಳ ಹತ್ರ ಕೇಳಿದ್ರೆ ಅವ್ರು ನಿಮಗೊಂದು ಪ್ರಿಡಿಕ್ಷನ್ ಅನ್ನ ಕೊಡ್ತಾರೆ. ಎಕನಾಮಿಸ್ಟ್ಗಳ ಬಳಿಯಲ್ಲಿ ಕೇಳಿದ್ರೆ ಅವ್ರು ಇನ್ನೇನನ್ನೋ ಹೇಳ್ತಾರೆ. ಅವ್ರು ಹೇಳ್ತಾರೆ ಮಾರ್ಕೆಟ್ ಕ್ರಾಶ್ ಆಗುತ್ತೆ, ಇನ್ನೊಂದು 6 ತಿಂಗಳಲ್ಲಿ ಒಂದು ಕ್ರಾಶ್ ಖಂಡಿತ ಬರುತ್ತೆ ಅಂತ. ಇನ್ಯಾರೋ ಎಕನಾಮಿಸ್ಟ್ ಹತ್ರ ಕೇಳಿದ್ರೆ ಈ ಮಾರ್ಕೆಟ್ 26,000ದಿಂದ ಸೀದಾ ಕೆಳಗೆ ಬಿದ್ದು 18-19,000ಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಮತ್ತೊಬ್ಬರ ಹತ್ರ ಕೇಳಿದ್ರೆ ಇಲ್ಲ 30,000ದವರೆಗೆ ನಿಫ್ಟಿ ಹೋಗಿಯೇ ಹೋಗುತ್ತೆ ಅಂತ ಹೇಳ್ತಾರೆ. ಎವ್ರಿ ಒನ್ ಈಸ್ ಪ್ರೆಡಿಕ್ಟಿಂಗ್. ಪ್ರೆಡಿಕ್ಷನ್ ಅಂತ ಹೇಳುವಂತಹದ್ದು ಏನನ್ನು ಹೇಳುತ್ತೆ? ಹೀಗಾಗಬಹುದು ಅಂತ ಹೇಳುವಂತಹ ಮಾತು. ಯಾರಿಗೂ ನಿಫ್ಟಿ ನಾಳೆ ಎಲ್ಲಿಗೆ ಹೋಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಇನ್ನು 1 ತಿಂಗಳಾದ್ಮೇಲೆ ನಿಫ್ಟಿಯ ಲೆವೆಲ್ ಎಷ್ಟಿರುತ್ತೆ ಅಂತ ನೇರವಾಗಿ ಬರೆದು ಕೊಡುವವರು ಯಾರೂ ಇಲ್ಲ. ಎಲ್ಲರೂ ಮಾಡ್ತಾ ಇರುವಂತಹದ್ದು ಪ್ರೆಡಿಕ್ಷನ್ ಮಾತ್ರ. ಒಂದು ಕಾಯಿನ್ ಟಾಸ್ ಮಾಡಿದ ಹಾಗೆ 50% ಅವ್ರು ಹೇಳಿದ್ದು ಸರಿಯಾಗುವಂತಹ ಸಾಧ್ಯತೆ ಇರುತ್ತೆ, 50% ಅವ್ರು ಹೇಳಿದಂತಹದ್ದು ಸುಳ್ಳಾಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಯಾರಾದ್ರೂ ಬಂದುಬಿಟ್ಟು ನಿಫ್ಟಿಯ PE ಇಷ್ಟಿರಬೇಕಿತ್ತು, ಇಷ್ಟು PE ಆಗಿದೆ ಈಗ, ದಿಸ್ ಇಸ್ ಎಕ್ಸ್ಪೆನ್ಸಿವ್, ದಿಸ್ ಎಕ್ಸ್ಪೆನ್ಸಿವ್ನೆಸ್ ವಿಲ್ ಕಾಸ್ ಅ ಕ್ರಾಶ್ ಅಂತ ಹೇಳಿದ್ರೆ ಹಿ ಈಸ್ ಆಲ್ಸೋ ಪ್ರೆಡಿಕ್ಟಿಂಗ್. ಇಲ್ಲ ನಮ್ಮದು ಡೆವಲಪಿಂಗ್ ಎಕಾನಮಿ 2 ಟ್ರಿಲಿಯನ್ನಿಂದ 5 ಟ್ರಿಲಿಯನ್ಗೆ ಯಾವಾಗ ಒಂದು ದೇಶದ ಎಕಾನಮಿ ಮೂವ್ ಆಗಿದೆಯೋ ಆಗ ಅವರ ಸ್ಟಾಕ್ ಮಾರ್ಕೆಟ್ 5 ಪಟ್ಟು ಬೆಳವಣಿಗೆಯನ್ನ ಕಂಡಿದೆ. ವಿ ಆರ್ ಇನ್ ದಾಟ್ ಫೇಸ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಅದು ಕೂಡ ಪ್ರಿಡಿಕ್ಷನ್.
ಈಗ PSU ಸ್ಟಾಕ್ಗಳು 200-220 PE ನಲ್ಲಿ ಟ್ರೇಡ್ ಆಗ್ತಾ ಇರಬೇಕಾದ್ರೆ, ಅಥವಾ ಫಾರ್ ಎಕ್ಸಾಂಪಲ್ IRFC ಅಂತಹ ಸ್ಟಾಕ್ 220ಕ್ಕೆ ಹೋಗಿ ಟ್ರೇಡ್ ಆಗಬೇಕಾದ್ರೆ ಯಾರನ್ನಾದ್ರೂ ಒಬ್ಬರನ್ನ ಕೇಳಿದ್ರೆ ಅವರು ಇಲ್ಲ ಅದಕ್ಕೆ 300 ರೂಪಾಯಿ ಟಾರ್ಗೆಟ್ ಇದೆ ಅಂತ ಹೇಳ್ತಿದ್ರು. ಈಗ ಅದು ಯಾವಾಗ 158ಕ್ಕೆ ಬಂದಿದೆಯೋ ಒಬ್ಬ ಬಂದು ನಿಮಗೆ ಹೇಳ್ತಾನೆ ಇಲ್ಲ ಇದು 100 ರೂಪಾಯಿಗೆ ಬೀಳುತ್ತೆ ಅಂತ. ಇಬ್ರು ಮಾಡ್ತಾ ಇರುವಂತಹದ್ದು ಪ್ರಿಡಿಕ್ಷನ್ನೇ, ಇಬ್ರು ಹೇಳ್ತಾ ಇರುವಂತಹದ್ದು ತಮಗೆ ಏನು ಸರಿ ಅಂತ ಕಾಣಿಸ್ತಾ ಇದೆಯೋ. ಮೇ ಬಿ ಇಟ್ ಕುಡ್ ಬಿ ಬೇಸ್ಡ್ ಆನ್ ಅ ಮ್ಯಾಥಮೆಟಿಕಲ್ ಮಾಡೆಲ್, ಇಟ್ ಕುಡ್ ಬಿ ಬೇಸ್ಡ್ ಆನ್ ಸ್ಟ್ಯಾಟಿಸ್ಟಿಕ್ಸ್, ಎಲ್ಲವೂ ಕೂಡ ಪ್ರಿಡಿಕ್ಷನ್ಗಳೇ. ಈಗ ನೀವು ಇವರ ಮಾತಿಗೆ ಬಲಿಬಿದ್ದು ಒಬ್ಬ ಬ್ಯಾರಿಶ್ ಸ್ಟ್ಯಾನ್ಸ್ ಅನ್ನು ಕೊಡುವಂತಹ ವ್ಯಕ್ತಿ, ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅಂತ ಹೇಳುವಂತಹ ವ್ಯಕ್ತಿಯ ಮಾತಿಗೆ ಬಲಿಬಿದ್ದು ನೀವು ದುಡ್ಡನ್ನ ಹೂಡಿಕೆ ಮಾಡೋದಿಲ್ಲ, ಕ್ಯಾಶ್ ಇಟ್ಕೊಂಡೇ ಕೂರ್ತೀನಿ ನಾನು, ದುಡ್ಡನ್ನ ಮಾರ್ಕೆಟ್ ಕ್ರಾಶ್ ಆದಾಗ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ ಕೂತ್ರೆ, ಇನ್ನು 1 ವರ್ಷ ಮಾರ್ಕೆಟ್ ಕ್ರಾಶ್ ಬಾರದಿದ್ರೆ ನೀವೇನ್ ಮಾಡ್ತೀರಿ? ನಿಮ್ಮ ಹತ್ರ 10 ಲಕ್ಷ ಇದೆ ಅಂತ ಯೋಚನೆ ಮಾಡೋಣ. 10 ಲಕ್ಷವನ್ನ ನೀವು ಸುಮ್ಮನೆ ಬ್ಯಾಂಕ್ ಅಕೌಂಟ್ ನಲ್ಲಿ ಇಟ್ಟಿದ್ದೀರಿ. ಮಾರ್ಕೆಟ್ ಮುಂದಿನ 1 ವರ್ಷದಲ್ಲಿ ನಿಮಗೆ 15% ರಿಟರ್ನ್ ಅನ್ನ ಕೊಡುತ್ತೆ ಅಂತ ಹೇಳಿದ್ರೆ, ನೀವು ಬ್ಯಾಂಕ್ ಅಲ್ಲಿ ಇಟ್ಟಂತಹ ದುಡ್ಡಿಗೆ ನಿಮ್ಗೆ 6-7% ರಿಟರ್ನ್ ಬಂತು ಅಂಡ್ ಯು ಡಿಡ್ ನಾಟ್ ಬೀಟ್ ಇನ್ಫ್ಲೇಷನ್. ವೈಲ್ ಮಾರ್ಕೆಟ್ 15% ರಿಟರ್ನ್ ಅನ್ನ ಕೊಟ್ಟಿದೆ, ನೀವು ಇದೇ 10 ಲಕ್ಷವನ್ನ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಿದಿದ್ರೆ ಇಟ್ ವುಡ್ ಹ್ಯಾವ್ ಗಿವನ್ ಯು 15%. ಆದ್ರೆ ನೀವೀಗ ಈ 10 ಲಕ್ಷವನ್ನ ಹೂಡಿಕೆ ಮಾಡಿದ್ರಿ, ಸೀದಾ ಮಾರ್ಕೆಟ್ 15-20% ಕರೆಕ್ಷನ್ ಕೊಡ್ತು ಅಂತ ಹೇಳಿದ್ರೆ ಆಗ ಏನು ಮಾಡೋದು? ನಿಮ್ಮ ದುಡ್ಡು FD ಅಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆಗ ಅನ್ಸುತ್ತೆ. ಇಲ್ಲಿ 20% ಲಾಸ್ ಅನ್ನು ನೀವು ಮಾಡಿಕೊಂಡಿದ್ದೀರಿ. ಇದಕ್ಕೆ ಎಲ್ಲದಕ್ಕೂ ಇರುವಂತಹ ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ರೂಲ್ ಏನು ಅಂತ ಅಂದ್ರೆ, ನೀವು ನಿಮ್ಮ ಫೈನಾನ್ಷಿಯಲ್ ಗೋಲ್ಗಳು ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಿ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್, ನಿಮಗೆ 6 ತಿಂಗಳ ನಂತರಕ್ಕೆ ದುಡ್ಡು ಬೇಕೀಗ, ಮದುವೆಗೋ ಇನ್ಯಾವುದೋ ಖರ್ಚಿಗೆ ದುಡ್ಡು ಬೇಕು. 2 ವರ್ಷದಿಂದ ಹೂಡಿಕೆಯನ್ನ ಮಾಡ್ತಿದ್ದೀರಿ. ಈ 2 ವರ್ಷದಿಂದ ನೀವು ಮಾಡಿದಂತಹ ಹೂಡಿಕೆಯಲ್ಲಿ ನಿಮ್ಗೆ 50-60% ರಿಟರ್ನ್ಸ್ ಬಂದಿದೆ. ಅಂಡ್ ಯು ನೋ ದಟ್ ಯು ನೀಡ್ ದಟ್ ಮನಿ ಫಾರ್ ದ ನೆಕ್ಸ್ಟ್ 6 ಮಂತ್ಸ್. ಇನ್ನು 6 ತಿಂಗಳ ಅವಧಿಯಲ್ಲಿ ನಿಮಗೆ ದುಡ್ಡು ಬೇಕು ಅಂತ ನಿಮಗೆ ಗೊತ್ತಿದೆ. ಈಗ ವಾಟ್ ಈಸ್ ದಟ್ ಯು ಕ್ಯಾನ್ ಡೂ? 26,000 ಅಂತ ಹೇಳಿದ್ರೆ ಆಲ್ ಟೈಮ್ ಹೈ, ಮೊನ್ನೆಗಿಂತ ಈಗ ಹೆಚ್ಚಿನ ಲಾಭವನ್ನು ನಿಮ್ಮ ಪೋರ್ಟ್ಫೋಲಿಯೋ ನಿಮಗೆ ಕೊಟ್ಟಿರುತ್ತೆ. ಇದರ ಒಂದು ಪೋರ್ಷನ್, ನಿಮಗೆ ಬೇಕಾಗಿರುವ ದುಡ್ಡು ಎಷ್ಟು ಅಂತ ನಿಮಗೆ ಅಂದಾಜಿರುತ್ತಲ್ಲ, ಅದರ ಒಂದು ಪೋರ್ಷನ್ ಅನ್ನು ವಿಡ್ರಾ ಮಾಡಿ ಈಗ ಇಟ್ಕೊಳ್ಳೋದು. ಬುಕ್ ಪ್ರಾಫಿಟ್ಸ್ ಪಾರ್ಷಿಯಲಿ ಅಲ್ಲಿರುವಂತಹ ದುಡ್ಡನ್ನು ಸ್ವಲ್ಪ ತೆಗೆದು ಇಟ್ಕೊಳ್ಳಿ. ಯಾಕೆ? ಒಂದು ವೇಳೆ ಮಾರ್ಕೆಟ್ ಇಲ್ಲಿಂದ ಕರೆಕ್ಟ್ ಆಯಿತು ಅಂತ ಹೇಳಿದ್ರೆ ಅವತ್ತೇ ತೆಗಿಬೋದಿತ್ತು, ಒಂದು ಸ್ವಲ್ಪ ದುಡ್ಡು ನನ್ನ ಕೈಯಲ್ಲಿ ಇರ್ತಿತ್ತು ಅಂತ ಹೇಳುವಂತಹ ಹೆದರಿಕೆ ನಿಮಗಿರೋದಿಲ್ಲ. ಬಟ್ ನಿಮಗೆ ಇನ್ನು 5 ವರ್ಷಕ್ಕೆ ಯಾವುದೇ ರಿಕ್ವೈರ್ಮೆಂಟ್ ಇಲ್ಲ ಮಾರ್ಕೆಟ್ನಿಂದ ಅಥವಾ ಆ ದುಡ್ಡಿಂದ ಅಂತ ಹೇಳಿದ್ರೆ, ವೈ ಡು ಯು ಬಾದರ್ ಅಬೌಟ್ ಅ ಕರೆಕ್ಷನ್? 2020ರಲ್ಲಿ ಕೋವಿಡ್ ಬಂದಾಗ ಮಾರ್ಕೆಟ್ 7,800-7,600ಕ್ಕೆ ಬಂದಿದ್ದಾಗ ನನ್ನ ಸ್ನೇಹಿತರೊಬ್ರು 6,500ಕ್ಕೆ ನಿಫ್ಟಿ ಬಂದೇ ಬರುತ್ತೆ, ಹಾಗೆ ಬಂದಾಗ ನಾನೊಂದು ಲಂಸಮ್ ಹೂಡಿಕೆ ಮಾಡ್ತೀನಿ ಅಂತ ಯೋಚನೆ ಮಾಡಿದ್ರು. ಇದನ್ನು ಅವರು ಇನ್ಫ್ಯಾಕ್ಟ್ ನಮಗೆಲ್ಲ ಹೇಳಿದ್ರು ಕೂಡ. ಆದರೆ ನಿಫ್ಟಿ ನೆವರ್ ವೆಂಟ್ ಟು 6,500. ಅವರು ಆ ಹೂಡಿಕೆ ಮಾಡಬೇಕು ಅಂತಿದ್ದಂತಹ ದುಡ್ಡನ್ನು ಹೂಡಿಕೆ ಮಾಡಲೇ ಇಲ್ಲ. 11,000ಕ್ಕೆ ಬಂದಾಗ ಕರೆಕ್ಷನ್ ಬರುತ್ತೆ ಅಂತ, 12,000ಕ್ಕೆ ಬಂದಾಗ ಕರೆಕ್ಷನ್ ಬರುತ್ತೆ ಅಂತ, ಹೀಗೆ 15,000ದವರೆಗೆ ಅವರು ಕರೆಕ್ಷನ್ ಬರುತ್ತೆ ಅಂತಲೇ ವೇಟ್ ಮಾಡಿಕೊಂಡು ಕೂತ್ರು. ಕರೆಕ್ಷನ್ ಬರಲೇ ಇಲ್ಲ ಅಂಡ್ ಆ ದುಡ್ಡನ್ನು ಅವರು ಹೂಡಿಕೆ ಮಾಡಲೇ ಇಲ್ಲ. ಸೊ ವಾಟ್ ಯು ಆರ್ ಸಪೋಸ್ ಟು ಡೂ? ನನಗೆ ಬರುವಂತಹ ತುಂಬಾ ಮೆಸೇಜ್ಗಳು ಹೇಗಿರ್ತವೆ ಗೊತ್ತಾ? ಈಗ IRFC ಅನ್ನ 220 ರೂಪಾಯಿಗೆ ತಗೊಂಡಿರ್ತಾರೆ. 220 ರೂಪಾಯಿಗೆ ಅವರು ತಗೊಂಡಿರುವಂತಹ IRFC ಸ್ಟಾಕ್ ಎಷ್ಟರದ್ದಿರುತ್ತೆ ಅಂತ ಹೇಳಿದ್ರೆ 3 ಲಕ್ಷ ರೂಪಾಯಿಗೆ ತಗೊಂಡ್ಬಿಟ್ಟಿರ್ತಾರೆ. ಮೊನ್ನೆ ಯಾರೋ ಇನ್ನೊಬ್ರು ಮೆಸೇಜ್ ಹಾಕಿದ್ರು, 5,000 ಸ್ಟಾಕ್ಗಳು ಒಂದೇ ಕಂಪನಿಯದ್ದು ಅದರ ಆಲ್ ಟೈಮ್ ಹೈ ಅಲ್ಲಿ ಅವರು ಖರೀದಿ ಮಾಡಿದ್ರು. ಅದಾದ್ಮೇಲೆ ಮಾರ್ಕೆಟ್ ಕ್ರಾಶ್ ಆಯಿತು ಅಥವಾ ಆ ಸ್ಟಾಕ್ ಕ್ರಾಶ್ ಆಯಿತು, ಕೆಳಗೆ ಬಂತು. IRFC ಅನ್ನ 220ಕ್ಕೆ ತಗೊಂಡಿರುವವರು, 200ಕ್ಕೆ ತಗೊಂಡಿರುವವರು, 190ಕ್ಕೆ ತಗೊಂಡಿರುವವರು ಈಗ ಲಾಸ್ ನಲ್ಲಿ ಇದ್ದಾರೆ. ಕಾರಣ ಏನು? ಜಸ್ಟ್ ಇಮ್ಯಾಜಿನ್, ನೀವು ಈ 2 ಲಕ್ಷ ರೂಪಾಯಿಯನ್ನ ಒಂದೇ ಸರ್ತಿ ಹೂಡಿಕೆ ಮಾಡುವ ಬದಲು, ಅಥವಾ ನೀವು ಹೀಗೆ 5,000 ಒಂದೇ ಸ್ಟಾಕ್ ಅನ್ನು ತಗೊಳ್ಳೋ ಬದಲು ನೀವದನ್ನ ಸಂಖ್ಯೆಗಳಲ್ಲಿ ಬೈ ಮಾಡಿದ್ರೆ ಏನಾಗ್ತಿತ್ತು? ನಿಮ್ಮ ಹತ್ರ 2 ಲಕ್ಷ ದುಡ್ಡಿದೆ, ಹೌದು, ಐ ಅಂಡರ್ಸ್ಟ್ಯಾಂಡ್. ಆ 2 ಲಕ್ಷ ದುಡ್ಡನ್ನ ನೇರವಾಗಿ ಸೀದಾ ತಗೊಂಡೋಗಿ ಸ್ಟಾಕ್ ಮಾರ್ಕೆಟ್ಗೆ ಹಾಕೋದಲ್ಲ. ಯು ಶುಡ್ ಆಲ್ವೇಸ್ ಡಿವೈಡ್ ದಟ್ ಮನಿ ಇಂಟು ಚಂಕ್ಸ್ ಅಂಡ್ ಇನ್ವೆಸ್ಟ್ 1 ಚಂಕ್ ಅಟ್ ಅ ಟೈಮ್. ನಿಮ್ಮ ಹತ್ರ 10 ಲಕ್ಷ ರೂಪಾಯಿ ಇದೆ ಅಂತ ಹೇಳಿದ್ರೆ ಸೀದಾ ತಗೊಂಡೋಗಿ 10 ಲಕ್ಷ ರೂಪಾಯಿಯನ್ನ ಇವತ್ತು ಮಾರ್ಕೆಟ್ನಲ್ಲಿ ಹಾಕೋದಲ್ಲ. ಅದನ್ನ 10-20 ಭಾಗಗಳನ್ನಾಗಿ ಮಾಡಿ ಒಂದು ಭಾಗವನ್ನ ಮೊದಲು ಇನ್ವೆಸ್ಟ್ ಮಾಡೋದು, ಮತ್ತೊಂದು 15 ದಿನ 1 ತಿಂಗಳ ಅವಧಿಯನ್ನ ಕೊಟ್ಟು ಮತ್ತೆ ಇನ್ನೊಂದು ಭಾಗವನ್ನ ನೀವು ಇನ್ವೆಸ್ಟ್ ಮಾಡೋದು. ಹೀಗೆ ಮಾಡಿದಾಗ ಮಾತ್ರ ನೀವು ಮಾರ್ಕೆಟ್ ಕರೆಕ್ಷನ್ಸ್ ಇಂದ ಅಥವಾ ಬುಲ್ಲಿಶ್ ಆಗಿರುವಂತಹ ಮಾರ್ಕೆಟ್ ನಿಂದ ಬೆನಿಫಿಟ್ ಪಡೆಯೋದು ಸಾಧ್ಯ ಆಗುತ್ತೆ. ಇವತ್ತು ನಾನು 10 ಲಕ್ಷ ಹಾಕಿ ನಾಳೆ ಮಾರ್ಕೆಟ್ 28,000ಕ್ಕೆ ಹೋದ್ರೆ ಆ 10 ಲಕ್ಷ ಇದ್ದದ್ದು 14 ಲಕ್ಷವೋ 13 ಲಕ್ಷವೋ ಆಗಬಹುದು. ಯು ಮೇ ಬಿ ಲೂಸಿಂಗ್ ಸಮ್ ಅಮೌಂಟ್ ಆಫ್ ರಿಟರ್ನ್ಸ್ ಬೈ ಡಿವೈಡಿಂಗ್ ಯುವರ್ ಮನಿ ಇನ್ ಚಂಕ್ಸ್. ಆದರೆ ನೀವು ಇವತ್ತು 10 ಲಕ್ಷವನ್ನ ಸೀದಾ ತಗೊಂಡೋಗಿ ಒಂದು ಸ್ಟಾಕ್ನ ಮೇಲೆ ಹಾಕಿ ನಾಳೆ ಒಂದು ಮಾರ್ಕೆಟ್ ಕರೆಕ್ಷನ್ ಬಂದು ಆ 10 ಲಕ್ಷದ ವ್ಯಾಲ್ಯೂ 6 ಲಕ್ಷವೋ 7 ಲಕ್ಷವೋ ಆದರೆ ಯು ವಿಲ್ ಬಿ ಇನ್ ಲಾಸಸ್. ದುಡ್ಡು ಹೂಡಿಕೆ ಮಾಡುವುದಕ್ಕೆ ಹೇಳಿದಂತಹ ಎಲ್ಲರನ್ನೂ ಬೈಕೊಂಡು ನಿಮ್ಮನ್ನು ನೀವು ಬೈಕೊಂಡು ಕೂತಿರ್ತೀರಿ. ಸೊ ಈ ರೀತಿಯ ಪ್ರಾಬ್ಲಮ್ಗೆ ನೀವು ಬೀಳಬಾರ್ದು ಅಂತ ಹೇಳಿದ್ರೆ, ಮಾರ್ಕೆಟ್ ಅನ್ನ ನೀವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರುವಂತಹದ್ದು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇರಲಿ, ಮ್ಯೂಚುವಲ್ ಫಂಡ್ ಇರಲಿ,
ಡೈರೆಕ್ಟ್ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಇರಲಿ. ಡೈರೆಕ್ಟ್ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಸ್ಟಾಕ್ಗಳನ್ನು ನೇರವಾಗಿ ಸ್ಟಾಕ್ ಎಕ್ಸ್ಚೇಂಜ್ ಇಂದ ಒಬ್ಬ ಬ್ರೋಕರ್ನ ಕೈಯಲ್ಲಿ ಖರೀದಿ ಮಾಡೋದು. ಈ ಎರಡನ್ನೂ ನೀವು ಮಾಡ್ತಾ ಇದ್ರೆ ದಯವಿಟ್ಟು SIP ಮಾಡೋದನ್ನ ಅಭ್ಯಾಸ ಮಾಡಿಕೊಳ್ಳಿ. SIP ಅಂತ ಹೇಳಿದ್ರೆ ನಾನೊಂದು SIP ಓಪನ್ ಮಾಡಿ, ಮ್ಯೂಚುವಲ್ ಫಂಡ್ ಅಕೌಂಟ್ ಓಪನ್ ಮಾಡಿ, ಅಲ್ಲಿ ಹೋಗಿ ತಿಂಗಳ 5ನೇ ತಾರೀಕಿಗೆ ಪ್ರತಿ ತಿಂಗಳು ಖರೀದಿ ಮಾಡ್ತೇನೆ ಅಂತ ಹೇಳಿ ಮಾಡಬೇಕು ಅಂತಿಲ್ಲ. ನೀವು ಇಕ್ವಿಟಿಯಲ್ಲಿ SIP ಮಾಡ್ತೀರಾ ಅಂತ ಹೇಳಿದ್ರೆ ಈ ತಿಂಗಳು ಒಂದಿಷ್ಟು ಸ್ಟಾಕ್ಗಳನ್ನು ಖರೀದಿ ಮಾಡೋದು, ಇದಾದ್ಮೇಲೆ 1 ತಿಂಗಳು ಅಥವಾ 2 ತಿಂಗಳು ಆದ್ಮೇಲೆ ಅದನ್ನ ಟಾಪ್ ಅಪ್ ಮಾಡೋದು, ಆವರೇಜ್ ಮಾಡಿಕೊಳ್ಳುವಂತಹದ್ದು ಅವಕಾಶ ಇದೆ ಅಂತ ಹೇಳಿದ್ರೆ ಆವರೇಜ್ ಮಾಡಿಕೊಳ್ಳುವಂತಹದ್ದು. ಒಂದು ವೇಳೆ ಪ್ರೈಸ್ ಕಮ್ಮಿ ಬಂದಿದೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ನಿಮಗೊಂದು ಸ್ವಲ್ಪ ಸ್ಟಾಕ್ಗಳನ್ನು ಅಕ್ಯುಮುಲೇಟ್ ಮಾಡಿಕೊಂಡು ನಿಮ್ಮ ಬೈಯಿಂಗ್ ಆವರೇಜ್ ಅನ್ನು ಇನ್ನೂ ಕಮ್ಮಿ ಮಾಡಿಕೊಳ್ಳುವಂತಹ ಅವಕಾಶ ಇರುತ್ತೆ. ಇದೆಲ್ಲವನ್ನ ಮಾಡೋದು ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ 220ರಲ್ಲಿ ನಿಮ್ಮ ಹತ್ರ ಇನ್ವೆಸ್ಟ್ ಮಾಡೋದಕ್ಕೆ IRFCಯ ಮೇಲೆ 10 ಲಕ್ಷ ರೂಪಾಯಿ ಇತ್ತು ಅಂತ ಹೇಳಿದ್ರೆ ನೀವು ಬರೀ 1 ಲಕ್ಷ ರೂಪಾಯಿಯನ್ನ ಅಲ್ಲಿ ಹೂಡಿಕೆ ಮಾಡಿದ್ರೆ ಅದು 200ಕ್ಕೆ ಬಂದಾಗ 1 ಲಕ್ಷ ರೂಪಾಯಿಯನ್ನ, 170ಕ್ಕೆ ಬಂದಾಗ 1 ಲಕ್ಷ ರೂಪಾಯಿಯನ್ನ, 150ಕ್ಕೆ ಬಂದಾಗ 1 ಲಕ್ಷ ರೂಪಾಯಿಯನ್ನ ಹೂಡಿಕೆ ಮಾಡಿದ್ರೆ ಯು ವುಡ್ ಸ್ಟಿಲ್ ಹ್ಯಾವ್ 7 or 6 lakhs ರಿಮೈನಿಂಗ್ ವಿತ್ ಯು. ಹೀಗೆ ರಿಮೈನಿಂಗ್ ಇರುವಂತಹ ದುಡ್ಡನ್ನು ನಿಮಗೆ ಹೂಡಿಕೆ ಮಾಡುವಂತಹ ಅವಕಾಶವನ್ನ ಇನ್ನೊಂದು ಫಾಲ್ ಕೊಡುವಂತಹ ಸಾಧ್ಯತೆ ಇರ್ತಿತ್ತು. ಆ್ಯಂಡ್ ನಿಮ್ಮ ಆವರೇಜ್ ಪ್ರೈಸ್ 220 ಆಗಿರ್ತಿರ್ಲಿಲ್ಲ, ಈಗ ಅದು 200ಕ್ಕೋ 190ಕ್ಕೋ 180ಕ್ಕೋ ಬಂದಾಗ್ತಿತ್ತು. ಸೊ ದಿಸ್ ಈಸ್ ಬೇಸಿಕಲಿ ಹೌ ಯು ನೀಡ್ ಟು ಇನ್ವೆಸ್ಟ್ ಇನ್ ಎನಿ ಮಾರ್ಕೆಟ್. ನಿಮ್ಮ ಹತ್ರ 10 ಸ್ಟಾಕ್ಗಳು ಇದ್ದಾವೆ ಪೋರ್ಟ್ಫೋಲಿಯೋದಲ್ಲಿ ಅಂತ ಹೇಳಿದ್ರೆ, ಅಥವಾ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ 20 ಸ್ಟಾಕ್ಗಳನ್ನು ನೀವು ಹೊಂದಬೇಕು ಅನ್ನುವ ಆಲೋಚನೆಯನ್ನ ಮಾಡಿದ್ರೆ ಮೊದಲು ಅದರ ಬಗ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಆದ್ಮೇಲೆ ನೀವು ಆ ಸ್ಟಾಕ್ನ ಮೇಲೆ ಎಷ್ಟು ದುಡ್ಡನ್ನು ಹಾಕೋದಕ್ಕೆ ರೆಡಿ ಇದ್ದೀರಿ ಅನ್ನೋದನ್ನು ಕೂಡ ಅನಾಲಿಸಿಸ್ ಮಾಡಿ. ಹೀಗೆ ಮಾಡಿದ ಮೇಲೆಯೇ ಅದರ ಫಾರ್ ಎಕ್ಸಾಂಪಲ್ 1 ಲಕ್ಷ ನೀವು ಒಂದು ಸ್ಟಾಕ್ನ ಮೇಲೆ ಹೂಡಿಕೆ ಮಾಡುವ ಅಂದಾಜಿನಲ್ಲಿ ಇದ್ದೀರಾ ಅಂದ್ರೆ ಅದರ ಒಂದು ಪೋರ್ಷನ್ ಅನ್ನ ಮೊದಲು ಇನ್ವೆಸ್ಟ್ ಮಾಡಿ, ಅದಾದ್ಮೇಲೆ ಮುಂದಿನ ಆಪರ್ಚುನಿಟಿಗಳನ್ನು ನೋಡಿಕೊಂಡು ಅಲ್ಲಿ ಚಂಕ್ ಬೈ ಚಂಕ್ ಇನ್ವೆಸ್ಟ್ ಮಾಡೋದನ್ನ ಅಭ್ಯಾಸ ಮಾಡಿಕೊಳ್ಳಿ. ದಿಸ್ ಈಸ್ ಹೌ ಯು ಇನ್ವೆಸ್ಟ್ ಇನ್ ದಿಸ್ ಮಾರ್ಕೆಟ್. ಈಗ ಇವತ್ತು 26,000 ಮೇಲೆ ಮಾರ್ಕೆಟ್ ಕ್ಲೋಸ್ ಆಗಿದೆ. US ಎಲೆಕ್ಷನ್ಸ್ ಇನ್ನು 2 ತಿಂಗಳಲ್ಲಿ ಬರೋದಿದೆ. ಸೊ ದ ಮಾರ್ಕೆಟ್ಸ್ ಆರ್ ಗೋಯಿಂಗ್ ಟು ರಿಮೈನ್ ಬುಲ್ಲಿಶ್. ನನ್ನ ಪ್ರಕಾರ ಒಂದು ಮಾರ್ಕೆಟ್ ಕ್ರಾಶ್ ಅನ್ನ US ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ಗಳು ಮತ್ತು ಈಗ ಇರುವಂತಹ US ಗವರ್ಮೆಂಟ್ ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೇ ವುಡ್ ನಾಟ್ ವಾಂಟ್ ಅ ಕ್ರಾಶ್ ನೌ. ಮಾರ್ಕೆಟ್ ಕ್ರಾಶ್ ಆಗದೆ ಇರುವ ರೀತಿಯಲ್ಲಿ ನೋಡಿಕೊಳ್ಳುವ ಪ್ರಯತ್ನವನ್ನು ಅವರು ಮಾಡ್ತಾರೆ. ಬಟ್ ಅಗೈನ್ ದಿಸ್ ಇಸ್ ಅ ಪ್ರೆಡಿಕ್ಷನ್. ನಾನು ಮಾಡ್ತಾ ಇರುವಂತಹದ್ದು ಪ್ರೆಡಿಕ್ಷನ್. ನೀವು ಓಪನ್ ಇಂಟ್ರೆಸ್ಟ್ ಡೇಟಾವನ್ನ ನಿಫ್ಟಿಯ ಬಗ್ಗೆ ನೋಡಿದ್ರೆ ನಿಫ್ಟಿಯಲ್ಲಿ ಅತಿ ಹೆಚ್ಚು OI ಇರುವಂತಹದ್ದು 26,500 ಲೆವೆಲ್ಗೆ ಕಾಲ್ ಆಪ್ಷನ್ ಕಡೆಯಲ್ಲಿ, ಪುಟ್ ಆಪ್ಷನ್ ಕಡೆಯಲ್ಲಿ ಇರುವಂತಹದ್ದು 25,500ರಲ್ಲಿ. ಸೊ 25,500 ವಿಲ್ ಆಕ್ಟ್ ಆಸ್ ಅನ್ ಎಕ್ಸ್ಟ್ರೀಮ್ಲಿ ಗುಡ್ ರೆಸಿಸ್ಟೆನ್ಸ್ ಫಾರ್ ನಿಫ್ಟಿ. 25,500 ವಿಲ್ ಆಕ್ಟ್ ಆಸ್ ಅನ್ ಇಂಪಾರ್ಟೆಂಟ್ ಸಪೋರ್ಟ್ ಫಾರ್ ನಿಫ್ಟಿ. 26,500 ವಿಲ್ ಆಕ್ಟ್ ಆಸ್ ಅ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಫಾರ್ ನಿಫ್ಟಿ. 26,200ರಲ್ಲಿ 25,800ರಲ್ಲೂ ಕೂಡ OI ಡೇಟಾ ಸ್ಟ್ರಾಂಗ್ ಆಗಿದೆ. ಸೊ ಅದು ಇನ್ನು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಅಂತ ಹೇಳುವ ರೀತಿಯಲ್ಲಿ ಕೆಳಗೆ ಮತ್ತೆ ಮೇಲೆ ನಿಮಗಿರುತ್ತೆ. ಬಟ್ ಮಾರ್ಕೆಟ್ ಡೇಟಾ ಹೇಗಿದೆ? ಈಗ ಪಾಸಿಟಿವ್ ಇದೆ. ಬಟ್ ಹಾಗೆ ಹೇಳಿದ ಮಾತ್ರಕ್ಕೆ ನಾಳೆ ಮಾರ್ಕೆಟ್ ಬೀಳೋದಿಲ್ಲ ಅಂತ ಏನಾದರೂ ಗ್ಯಾರಂಟಿ ಇರುತ್ತಾ? ಖಂಡಿತವಾಗಿಯೂ ಇಲ್ಲ. ಬಿಕಾಸ್ ಎವ್ರಿಥಿಂಗ್ ದಟ್ ವಿ ಡೂ ಇಸ್ ಅ ಪ್ರೆಡಿಕ್ಷನ್. ಸೊ ಹಾಗಾಗಿ ನೀವೇನು ಮಾಡಬೇಕು? ನಿಮ್ಮ ಕೈಯಲ್ಲಿರುವಂತಹ ದುಡ್ಡನ್ನು ಚಂಕ್ಸ್ ಅಲ್ಲಿ ಡಿವೈಡ್ ಮಾಡಬೇಕು. ಇರುವಂತಹ ದುಡ್ಡಿನ ಒಂದು ಭಾಗವನ್ನು ಹೂಡಿಕೆ ಮಾಡಿಡಬೇಕು. ಮಾರ್ಕೆಟ್ ಎಲ್ಲಿಗೆ ಹೋಗುತ್ತೆ ಮುಂದಿನ ತಿಂಗಳು ಅಂತ ನೋಡಿಕೊಂಡು ಮತ್ತೆ ನಿರ್ಧಾರವನ್ನು ತಗೊಳ್ಳೋಣ. ಈಗಲೇ ನೀವು ಇರುವಂತಹ ಎಲ್ಲ ದುಡ್ಡನ್ನು ಹಾಕ್ತೀನಿ ಅಂತ ಅಥವಾ ಯಾವ ದುಡ್ಡನ್ನು ಹಾಕೋದಿಲ್ಲ ಅಂತ ನಿರ್ಧಾರ ಮಾಡಿದ್ರೆ ದಾಟ್ ಈಸ್ ಬ್ಯಾಡ್. ಇಟ್ ವಿಲ್ ನಾಟ್ ವರ್ಕ್ ಲೈಕ್ ದ್ಯಾಟ್. ಹಾಗಾಗಿ ಈ ವಿಡಿಯೋ ನಿಮಗೆ ಬೇಕಾಗಿರುವಂತಹ ಮಾಹಿತಿಯನ್ನು ಕೊಡೋದಕ್ಕೆ ಇದ್ದದ್ದು. ಐ ಹೋಪ್ ದ್ಯಾಟ್ ಐ ಹ್ಯಾವ್ ಟೋಲ್ಡ್ ಯು ವಾಟ್ ಐ ವಾಂಟೆಡ್ ಟು ಟೆಲ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಯೋಚನೆ ಮಾಡ್ತೀನಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.